ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಒಂದು ಸಭೆಯನ್ನು ಕರೆಯಲಾಗಿದೆ. ರಾಜ್ಯಾದ್ಯಂತ ಡೆಂಘಿಯನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯಾಧಿಕಾರಿಗಳು, ನನ್ನ ಪ್ರಕಾರ ಎಲ್ಲ DHOಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಸಭೆಯ ಬಳಿಕ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೇಮ್ ಕೋವಿಡ್ ಟೈಮಲ್ಲಿ ಯಾವ ರೀತಿ ಮಾರ್ಗಸೂಚಿಗಳು ಬಿಡುಗಡೆ ಆಗ್ತಾ ಇತ್ತು ಆ ರೀತಿ. ಬಟ್ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಕೇಸ್ಗಳು ಬರ್ತಾ ಇದೆ, ಆಯಾ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಅಲ್ಲಿನ ಆರೋಗ್ಯ ಇಲಾಖೆಯವರು, ಜಿಲ್ಲಾ ಆರೋಗ್ಯಾಲಯ ಇವರೆಲ್ಲರೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತಗೋಬೇಕು. ದೊಡ್ಡ ಸವಾಲಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಕೇಸಸ್ ಜಾಸ್ತಿ ಆಗ್ತಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡೆಯೋಣ. ರಾಘು, ಇವತ್ತಿನ ಸಭೆಯ ಮಹತ್ವ ಏನು? ಈ ಕೋವಿಡ್ ಟೈಮ್ನಲ್ಲಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡ್ತಾ ಇದ್ರಲ್ಲ, ಆ ಥರದ ಮಾರ್ಗಸೂಚಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ? ಅರವಿಂದ್, ಬಹಳ ಪ್ರಮುಖವಾಗಿ ಇವತ್ತು ಈಗಾಗಲೇ ರಾಜ್ಯದಲ್ಲಿ ಕಳೆದ 15-20 ದಿನಗಳಿಂದ ದಿಢೀರಂತ ಏರಿಕೆ ಕಾಣ್ತಾ ಇರುವಂಥ ಡೆಂಗಿ ಪ್ರಕರಣಗಳನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗ ತಡವಾಗಾದರೂ ಹೆಜ್ಜೆಯನ್ನು ಇಡ್ತಾ ಇರುವಂಥ ಕೆಲಸ ಆರಂಭ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂಥ ಡೆಂಗಿ ಪ್ರಕರಣಗಳನ್ನ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಒಂದು ರೀತಿ ಗಾಬರಿ ಆಗುತ್ತೆ. ಯಾಕಂದರೆ 5700, 5800 ಈ ರೀತಿ ದಾಖಲಾಗಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಕಂಟ್ರೋಲ್ ಮಾಡಬೇಕಾದಂಥ ಅಗತ್ಯತೆ ಸದ್ಯ ಆರೋಗ್ಯ ಇಲಾಖೆ ಮುಂದಿರುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಸದ್ಯ ಈಗಲಾದರೂ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಬಹಳ ಪ್ರಮುಖವಾಗಿ ಇವತ್ತು ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗುತ್ತೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಅದೇ ರೀತಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಡೆಂಗ್ಯೂವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು, ಮುಂದಿನ ಕ್ರಮಗಳೇನು ಅನ್ನುವಂಥದ್ದು ಸಭೆಯಲ್ಲಿ ಮಹತ್ವವಾಗಿ ಚರ್ಚೆಯನ್ನು ಮಾಡುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲೂ ಕೂಡ ಡೆಂಗ್ಯೂ ಆತಂಕ ಹೆಚ್ಚಾಗ್ತದೆ. ಅದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆಗಳಿದೆ. ಅದೇ ಪ್ರಮುಖವಾಗಿ ಈಗ ಇವತ್ತು ಒಂದಷ್ಟು ಮಾರ್ಗಸೂಚಿಗಳು, ಅಂದರೆ ಪ್ರಮುಖವಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಡೆಂಗ್ಯೂವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರ ಕೆಲಸ ಏನು, ಅದೇ ರೀತಿ ಆರೋಗ್ಯ ಇಲಾಖೆ ಜೊತೆಗೆ ಅಧಿಕಾರಿಗಳ ಕೆಲಸ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಡೆಂಗ್ಯೂವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ತೀರ್ಮಾನದ ನಂತರದಲ್ಲಿ ಏನೆಲ್ಲ ಅಂಶಗಳನ್ನು ಜಾರಿಗೆ ಮಾಡಬೇಕು ಅನ್ನೋದನ್ನ ಆ ಸಭೆಯ ನಂತರ ತೀರ್ಮಾನ ಮಾಡಿ ಪ್ರಕಟವನ್ನು ಮಾಡುವಂಥ ಕೆಲಸವನ್ನು ಆರೋಗ್ಯ ಸಚಿವರು ಮಾಡುವಂಥದ್ದು. ರಾಘು, ಈ ಕೋವಿಡ್ ಆಗಲಿ ಡೆಂಗಿ ಆಗಲಿ ಬೆಂಗಳೂರಿನಲ್ಲೇ ನಂಬರ್ಸ್ ಜಾಸ್ತಿ, ಅಂದರೆ ಬಿಕಾಸ್ ಆಫ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್ ಅನ್ನೋ ಕಾರಣನ ಅಥವಾ ಬೇರೆ ಇನ್ನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಅರವಿಂದ್, ಬಹಳ ಪ್ರಮುಖವಾಗಿ ಮಳೆಗಾಲ ಆರಂಭ ಆಯಿತು. ಮಳೆಗಾಲ ಆರಂಭವಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಡೆಂಗು ಪ್ರತಿ ವರ್ಷವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಬಟ್ ಆದರೆ ಈ ಬಾರಿ ಹೆಚ್ಚು ಉಲ್ಬಣ ಆಗ್ತಾ ಇದೆ. ಕಾರಣ ಸರಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾರಣ ಈ ಕಳೆದ 6-7 ತಿಂಗಳ ಹಿಂದೆ ಮಳೆ ಇರಲಿಲ್ಲ. ಏಕಾಏಕಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ರೋಗ ರುಜಿನಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ನಿಟ್ಟಿನಲ್ಲಿ ಡೆಂಗಿ ಕೂಡ ಹೆಚ್ಚಾಗ್ತದೆ. ಬಟ್ ಆದರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಎಕ್ಸಾಂಪಲ್, ನಾವು ಬೆಂಗಳೂರಿನ ವಿಚಾರ ಬರೋದಾದ್ರೆ, ಬೆಂಗಳೂರಿನಲ್ಲಿ BBMP ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಕೈಗೊಳ್ಳಬೇಕಿದ್ದಂತ ಒಂದಷ್ಟು ಅಂಶಗಳೇನಿದ್ವು ಅವುಗಳನ್ನ ಕೈಗೊಳ್ಳದೇ ಇರುವಂತಹ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಹಿಂದೆ ನಾವು ರಿಯಾಲಿಟಿ ಚೆಕ್ಗಳ ಮುಖಾಂತರವೂ ಕೂಡ ತೋರಿಸ್ತಾ ಇದ್ವಿ ಬೆಂಗಳೂರಿನ ಪರಿಸ್ಥಿತಿ ಎಲ್ಲೆಲ್ಲಿ ಹೇಗಿದೆ ಅನ್ನುವಂಥದ್ದು. ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ BBMP ಒಂದಷ್ಟು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು. ಬಟ್ ಅದು ಯಾವುದನ್ನು ಸರಿಯಾಗಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಕೇವಲ BBMP ಮಾತ್ರ ಅಲ್ಲ, ಇತರ ಜಿಲ್ಲೆಗಳಲ್ಲಿರುವಂತಹ ಅಲ್ಲಿನ ಪಾಲಿಕೆಗಳಿರ್ಬೋದು, ನಗರಸಭೆಗಳಿರ್ಬೋದು, ಇವು ಕೂಡ ಅಲ್ಲಿ ಸರಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೇ ಇರುವಂತಹ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಸಮಸ್ಯೆಗಳು ಉಲ್ಬಣ ಆಗ್ತದೆ. ಕಳೆದ 6 ತಿಂಗಳ ಹಿಂದೆ ಕೂಡ ಡೆಂಗ್ಯೂ ಆತಂಕ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮುನ್ಸೂಚನೆಗಳಿದ್ರೂ ಕೂಡ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದೇ ಇವತ್ತಿನ ಈ ಒಂದು ಸಿಚುವೇಶನ್ಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ ಕೂಡ ನಾವು ಕೋವಿಡ್ ಅಂತ ಸಿಚುವೇಶನ್ಸ್ಗಳನ್ನು ಕೂಡ ಎದುರಿಸಿದ್ವಿ. ಅಂಥದ್ರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಒಂದಷ್ಟು ಆತಂಕಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇರುವಂಥದ್ದೇ ಇವತ್ತು ಈ ರೀತಿಯಾದಂತಹ ಒಂದಷ್ಟು ಡೆಂಗ್ಯೂ ಹೆಚ್ಚಳಕ್ಕೆ ಕಾರಣ ಆಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ರಾಘು.